ನಾವು 15ನೇ ತಾರೀಕು ಬಗ್ಗೆ ಮಾತಾಡ್ತಿದ್ವಿ. ಸೊ ಗುರು ಸಂಚಲನ ಆಗಿದ್ದು ಅದೇ ತಾರೀಕು. ಸೊ ಡಿ ಕೆ ಶಿವಕುಮಾರ್ ಅವರು ಹುಟ್ಟಿದ್ದು ಅದೇ ತಾರೀಕು. ಸೊ ಹೇಗಿದೆ ಅವರ ಭವಿಷ್ಯ? ನಾನು ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ತುಂಬ ಜನಗಳ ಹತ್ರ ಜಾತಕ ಕೇಳಿದ್ದಾರೆ, ಸಾಕಷ್ಟು ತುಂಬ ಜಾತಕವನ್ನು ಕೇಳಿದ್ದಾರೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಸುತ್ತಮುತ್ತ ಎಲ್ಲ ಕೇಳಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಡಿ ಕೆ ಶಿವಕುಮಾರ್ಗೆ ಒಂದು ಒಳ್ಳೆ ಟೈಮ್ ಬಂದಿದೆ. ಆದರೆ ಡಿ ಕೆ ಶಿವಕುಮಾರ್ ಜೊತೆಲಿ ಕುಜ ನೀಚನಾಗಿದ್ದಾರೆ. ಕುಜ ತುಂಬ ನೀಚನಾಗಿದ್ದಾನೆ ಅವ್ರ ಜಾತಕದಲ್ಲಿ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವ್ರೆಲ್ಲ ಜಾತಕನ ನಾನು ಅವ್ರ ಪ್ರೆಡಿಕ್ಷನ್ ಮಾಡಿರೋ ಪ್ರಕಾರ. ಹಾಗಾಗಿ ಡಿ ಕೆ ಶಿವಕುಮಾರು ಒಂದಿಲ್ಲ ಒಂದು ಕಾಲದಲ್ಲಿ ಅವ್ರ ಮನೆ ಪ್ರಾಪರ್ಟಿನ ತುಂಬ ನಷ್ಟವನ್ನು ಅನುಭವಿಸ್ತಾರೆ 100%. ಇದನ್ನು ನಾನು ಭಾಳ ಸರಿ ಹೇಳ್ಬೇಕು ಅಂತಿದ್ದೆ, ಇವತ್ತು ನನಗೆ ಹೇಳಿದೆ. ಇದನ್ನು ದಯವಿಟ್ಟು ಅವ್ರು ಯಾರಿಗಾರು ಅರ್ಥ ಆದರೂ ಸಂತೋಷ ಅನಿಸುತ್ತೆ. ಯಾಕಂದರೆ ಜಾಗದಲ್ಲಿ ಕುಜ ನೀಚಿನಾಗಿರೋದ್ರಾಗ ವಿಪರೀತ ಆಸ್ತಿಯನ್ನು ಹೊಂದಿ ವಿಪರೀತ ಆಸ್ತಿಯನ್ನು ಕಳ್ಕೋಬೇಕಾಗುತ್ತೆ. ಇದೊಂದು ಪಾಯಿಂಟ್ಸು. ಮತ್ತು ಅವ್ರಿಗೆ ಅಧಿಕಾರದೊಂದು ಮದ ಅವ್ರಿಗೆ ತುಂಬ ಸಾಥ್ ಕೊಡುತ್ತೆ, ಅಧಿಕಾರ ಯೋಗವನ್ನು ಕೊಡುತ್ತೆ. ಗುರು 2ನೇ ಮನೆಗೆ ಬಂತಾನೆ. ಮಾತು ಕಮ್ಮಿ ಆಡಿದರೆ ಅವ್ರಿಗೆ ತುಂಬ ರಾಜಯೋಗ ಬರುತ್ತೆ. ಅವ್ರಿಗೆ ತುಂಬ ಒಳ್ಳೆ ಟೈಮ್ ಬಂದಿದೆ. ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಅವ್ರ ಆಸ್ತಿ ಮೇಲೆ ಒಂಚೂರು ಗಮನ ಇರಬೇಕಾಗತ್ತೆ. ಯಾಕಂದರೆ ಇವತ್ತೆಲ್ಲ ಮಕ್ಕಳು ನೋಡ್ಕೊತವ್ರೆ, ಮಕ್ಕಳು ಆ ಸ್ಥಾನಕ್ಕೆ ಬರಬೇಕಾದ್ರೆ ಕಷ್ಟ ಆಗುತ್ತೆ. ಕಷ್ಟಪಟ್ಟವ್ರೆ, ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟ ಮಾಡಿದ್ದಾರೆ. ಅವರು ಸಿ ಎಮ್ ಆಗೋಕ್ಕೆ ಇನ್ನೂ ಟೈಮ್ ಬೇಕು. ಇನ್ನು 9ನೇ ತಿಂಗಳು ರಾಜ್ಯ ಬಜೆಟ್ ಒಂದು ಸ್ವಲ್ಪ ಕ್ರಾಶ್ ಆಗ್ಬೋದು. ಅಲ್ಲಿಂದ ಒಂಚೂರು ಕಾವು ಎದ್ದಾಳುತ್ತೆ. ಇನ್ನೊಂದು 3 ತಿಂಗಳಲ್ಲಿ ಕಾವು ಎದ್ದಾಳುತ್ತೆ. ಆ ಕಾವು ಎದ್ದಿದ ತಕ್ಷಣ ಗೊತ್ತಾಗುತ್ತೆ, ಪ್ರೆಡಿಕ್ಷನ್ ಮಾಡ್ಬೋದು. 9ನೇ ತಿಂಗಳಲ್ಲಿ ಕನ್ಫರ್ಮ್ ಒಂದು ಸ್ವಲ್ಪ ಒಗ್ಯಾಡುತ್ತೆ. ಆ ಒಗ್ಯಾಡೋ ಥರ ಇದೆ. ಒಗ್ಯಾಡಿದ್ರೆ ಸಾಕು ಅವ್ರು ಸಿ ಎಮ್ ಆಗ್ತಾರೆ. ಅದ್ರ ಜೊತೆಗೆ ಒಂದು 2 ಜನ ಪೈಪೋಟಿಗೆ ಬರ್ತಾರೆ. ಆವಾಗ ಒಂದು ಸ್ವಲ್ಪ ಚಾಣಕ್ಯನಾಗಿ ಗೆದ್ದರೆ ಸಾಕು ಅವರು. ಓಕೆ. ಸೊ ನಮ್ಮೊಟ್ಟಿಗೆ ಕಿರಣ್ ಕುಮಾರ್ ಇದ್ದಾರೆ, ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಸೊ ಕಿರಣ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಕಿರಣ್ ಅವರೇ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಹುಟ್ಟಿದ ಸಮಯ ಹೇಳ್ತೀರಾ? 16/7 ಹ್ಞೂ 1992. 92. ಎಷ್ಟು ಗಂಟೆ? ಸಂಜೆ 7:25 ಮೇಡಮ್. 7:25. ಹೌದು, 16/7/1992, 7:25 ಸಂಜೆ. ಹೌದು. ಹೇಳಿ ಕಿರಣ್ ಅವ್ರು, ಏನು ನಿಮ್ಮ ಪ್ರಶ್ನೆ? ಕಿರಣನ ಒಂದು ಗುರುಗಳೇ ನಮಸ್ಕಾರ. ನಮಸ್ಕಾರ. ನಿಮ್ಮ ಮ್ಯಾರೇಜ್ ಲೈಫ್ ಎಲ್ಲ ಚೆನ್ನಾಗಿದೆ? ಮದುವೆ ಆಗಿದ್ದೀರಾ? ಗುರುಗಳೇ ಮದುವೆ ಆಗಿದೆ. ನಿಮ್ಮ ವಾಯ್ಸ್ ಭಾಳ ಲೋ ಕೇಳ್ತಾ ಇದೆ ಗುರುಗಳೇ. ಸರ್ ಓಕೆ, ಹೇಳಿ ಕಿರಣ್ ಅವರೇ. ಅದೇ ಸ್ವಲ್ಪ ಕೆಲಸದ್ದು ತೊಂದರೆ ಆಗಿದೆ ಗುರುಗಳೇ. ಮಕರ ರಾಶಿ, ಶ್ರವಣ ನಕ್ಷತ್ರ ನಂದು. ಓಕೆ ನೋಡಿ, ಇಡೀ ಊರೆಲ್ಲ ಜ್ಯೋತಿಷ್ಯರು ಮಕರ ರಾಶಿ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನೊಬ್ಬನೇ ಚೆನ್ನಾಗಿಲ್ಲ ಅಂತ ಹೇಳೋದು. ಇಡೀ ವರ್ಲ್ಡ್ ಅಸ್ಟ್ರಾಲಜರಲ್ಲಿ ಹೇಳಿದ್ದು ನಾನೊಬ್ಬನೇ ಹೇಳಿದ್ದು. ಮಕರ ರಾಶಿಯರು ಹೊಗೆ ಹಾಕಿರ್ತಾರೆ, ಮಕ್ಕಡೆ ಮಲಗ್ತೀರ, ಚಪ್ಪಲಿ ತನಕ ಕೂಡ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದೆ 100%. ಚಪ್ಪರಾಗ್ಬಿಡ್ತೀರ ಅಂತ ಹೇಳಿದೆ 100%. ಮತ್ತು 2ನೇ ತಾರೀಕುವರೆಗೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದೆ. ಇದೇ ಆನಂದ್ ಗುರುಜಿಯವ್ರಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ನಾನೇ ಪ್ರೆಡಿಕ್ಷನ್ ಮಾಡಿದ್ದು 1.5 ತಿಂಗಳ ಹಿಂದೆ 100%. ಅವ್ರು ನೋಡಿ 18ನೇ ತಾರೀಕೇ ಅವ್ರು ಕಂಪ್ಲೇಂಟ್ ಆಗುತ್ತೆ. ಏಪ್ರಿಲ್ 18ನೇ ತಾರೀಕು ಆಗುತ್ತೆ. ಅವ್ರು 2ನೇ ತಾರೀಕು ಹುಟ್ಟಿದ್ರು. ಅಂತ ಜಾತಕ ಇದೆ ಅವ್ರದ್ದು. ಅವರು ಶನಿ ನಕ್ಷತ್ರ ಅನ್ಸುತ್ತೆ. ನಾನು 2 ಸರಿ VIP ಬುಕ್ ತೆಗಿಯೋಣ ಅಂತ ತೆಗಿಯೋಕ್ಕಾಗಿಲ್ಲ ಅವ್ರ ಜಾತಕನ. ಏನಕ್ಕೆಪ್ಪ ಅಂದರೆ, ನೀವು ಮಕರ ರಾಶಿ ನಿಮ್ಮ ಟೈಮ್ ತುಂಬ ಕೆಟ್ಟಿರೋದ್ರಿಂದ ಸಕ್ಕಾಬಟ್ಟೆ ಕೆಟ್ಟೈತೆ ನಿಮ್ಮ ಟೈಮು. ಅಂತಿಂಥ ಟೈಮ್ ಕೆಟ್ಟಿಲ್ಲ, ಭಯಂಕರವಾಗಿ ಕೆಟ್ಟಿತ್ತು. ಆಮೇಲೆ ಮಕರ ರಾಶಿಗೆ ಗುರುದಶೆ ಬೇರೆ ನಡೀತೈತೆ ನೋಡಿ. ನೀವು ಗುರುದಶೆ ನಿಮಗೆ ಎಲ್ಲರೂ ಹೇಳ್ತಾರೆ ಗುರುಬಲ ಬಂದಿದೆ, ಗುರುದಶೆ ನಡೀತಿದೆ. ಆದರೆ ನೀವು ಹಂಗಿಲ್ಲ ಅಂತ ಹೇಳುತ್ತೆ. ಕಿರಣ್ ಅವರೇ, ಕರೆಕ್ಟಾ? ಹೌದು ಗುರುಗಳೇ. ಹಾಗಾಗಿ ಕಿರಣ್ ಅವರೇ, ನಿಮಗೆ ತುಂಬ ಆಘಾತದ ಒಂದು ಸುದ್ದಿ ಕಂಡು ಬಂದಿತ್ತು ಜಾತಕದಲ್ಲಿ. ದಯವಿಟ್ಟು ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಗುರು 8ನೇ ಮನೆಯಲ್ಲಿದ್ದಾನೆ. ಏನು ಹೇಳಿ? ಗುರು 8ನೇ ಮನೆಯಲ್ಲಿದ್ದಾನೆ. 8ನೇ ಮನೆ ಜ್ಯೋತಿಷದಲ್ಲಿ ಸಾವಿನ ಮನೆ ಅಂತ ಹೇಳುತ್ತೆ. ಏನು ಹೇಳಿ? ಸಾವಿನ ಮನೆ. ಅದರಿಂದ ಹುಷಾರಾಗಿರ್ಬೇಕು. 2022 ನಿಮ್ಮ ಫ್ರೆಂಡ್ಸು, ಅಣ್ಣ ತಮ್ಮಂದಿರು ಯಾರು ಏನಾದ್ರು ತೊಂದರೆ ಆಗಿತ್ತಾ ಆರೋಗ್ಯ ಸಮಸ್ಯೆಯಲ್ಲಿ ಯಾರಿಗಾರು? ಯಾವಾಗಿಂದ ಗುರುಗಳೇ? 2022ರಿಂದ ಸ್ಟಾರ್ಟ್ ಆಗಿತ್ತು ಗುರುದಶೆ. 2036ವರೆಗೂ ಇರುತ್ತೆ, 16 ವರ್ಷ ಇರುತ್ತೆ. ಯಾರಿಗೂ ತೊಂದರೆ ಆಗಿಲ್ವಾ ಇನ್ನೂ? ಇಲ್ಲ ಗುರುಗಳೇ, ನಮ್ಮ ತಂದೆಯವರು 2021ರಲ್ಲಿ ತೀರ್ಕೊಂಡ್ರು. ಅದನ್ನೇ ಹೇಳುತ್ತೆ ನೋಡಿ, ಆಜು ಬಾಜು ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದೆ. ತುಂಬ ಜೋಪಾನ ಗುರುಗಳೇ, ನಿಮಗೂ ಕೂಡ ಜೋಪಾನ ಅಂತ ಹೇಳ್ತೀನಿ ನಾನು. ಏನು ಹೇಳಿ? ನಮ್ಮ ಕೆಲ್ಸಕ್ಕೆ ಸ್ವಲ್ಪ ತೊಂದರೆ ಭಾಳ ಆಗೈತೆ ಗುರುಗಳೇ, ಅದು ಸ್ವಲ್ಪ ಕೇಳಬೇಕಾಗಿತ್ತು. ಇನ್ನೂ ಆಗುತ್ತೆ ಸರ್, ಇನ್ನೂ ಆಗುತ್ತೆ. ನಾನು ಕೆಲಸಕ್ಕೆ ತೊಂದರೆ ಆಗುತ್ತೆ ನಾನು ಹೇಳಿದೆ, ಆಗುತ್ತೆ ಅಂತೇಳಿ. ಇದಕ್ಕೆ ಏನು ಮಾಡೋದು? ನಾನು ಡಾಕ್ಟ್ರು ಸರ್, ನೀವು ಪರಿಹಾರ ತಗೋಬೇಕು ತಾನೆ ಕಿರಣರೇ? ಹಲೋ. ಗುರುಗಳೇ ಹೇಳಿ. ನಾನೊಬ್ಬ ಡಾಕ್ಟ್ರು. ನಿಮಗೆ ಕಾಯಿಲೆ ಅಂತ ಹೇಳಿದೆ ಜಾತಕ ನೋಡಿ. ಇದಕ್ಕೆ ನೀವು ಮಾತನ್ನು ನುಂಗಿರ್ತಾನೆ ಕಾಯಿಲೆ ವಾಸಿ ಆಗುತ್ತೆ. ನಿಮ್ಮ ಶುಗರ್ ಇದೆ, BP ಇದೆ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದೆ. ಹೌದಾ ಸರ್? ಆಯ್ತು ಬಿಡಿ ಸರ್ ಅಂತ ನೀವು ಪೇಪರ್ ಎತ್ಕೋದ್ರೆ ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ? ಆಗಲ್ವಾ? ಆಗಲ್ಲ. ಕಾಯಿಲೆ ಮಾತ್ರ ನನ್ನಲ್ಲಿ ಕಂಡಿಡ್ಕತ್ತಿದ್ರು. ನಾನೊಬ್ಬ ಡಾಕ್ಟ್ರು. ಇದಕ್ಕೆ ನೀವು ಮೆಡಿಸಿನ್ ತಗೋಬೇಕು. ಏನು ಹೇಳಿ? ಮೆಡಿಸಿನ್ ಹೇಳಬೇಕು. ಮೆಡಿಸಿನ್ ಅಂದರೆ ನಿಮಗೆ ನಿಮ್ಮ ಮನೆ ಬಣ್ಣ, ವಾಸ್ತು, ಸ್ಟೋನು
ಇವೆಲ್ಲನೂ ಪರಿಹಾರಕ್ಕೆ ದಿಷ್ಟಿ ಇವೆಲ್ಲನೂ ತೆಗೆದಿಟ್ಕೋಬೇಕು ಕಲ್ಲುಗಳೇ ಈ ಮುತ್ತು ದೇವರು ಕೂಡ ಕಲ್ಲಲ್ಲಿದ್ದಾನೆ. ನೀವು ಎಲ್ಲ ದೇವರು ಕೂಡ ಕಲ್ಲಿಗೆ ಹೋಗಿ ಕೈ ಮುಗಿತೀರ, ಸ್ಟೋನನ್ನು ನಿಮ್ಮ ಮನೇಲಿ ಇಡ್ತಾಗ ಇದು ಪರಿಹಾರ ಆಗುತ್ತೆ. ಮತ್ತು ರಾವು ನಿಮ್ಗೆ ಗುರು ಗಂಡು ಮಕ್ಳಿಗೆ ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನೋಡಿ, ಗುರು ದಶೆ ನಡೆದ ತಕ್ಷಣ ತಂದೆ ಕಳ್ಕೊಂಡ್ರೆ ಅಂತ ಹೇಳಿದರೆ ಅದು ನೋಡಿದ್ರೆ ನಿಮ್ಮನ್ನೇ ಕಳ್ಕೊಳೋ ಥರ ಇದೆ. ನೀವು ಇವತ್ತು ಕೆಲಸ ಅಂತ ಕೇಳ್ತಾಯಿದ್ದೀರಾ, ಒಂದೊಂದು ಸರಿ ಗುರು ದಶೆ ನಡೆಯೋರು ಮನೆಯಲ್ಲಿ ಅವ್ರ ಮನೇಲಿ ಅವ್ರದ್ದೇ ಫೋಟೋ ಇರುತ್ತೆ, ಅವ್ರು ಇರೋಕ್ಕಲ್ಲ. ಆದರೆ ಮನೆ ಮುಂದೆ ದೀಪನ ಮನೆ ಒಳಗಡೆ ದೀಪ ಹಚ್ಚಿಲ್ಲ, ಮನೆ ಹೊರಗಡೆ ಹಚ್ಚಿಬಿಟ್ಟಿರ್ತಾರೆ ಎಷ್ಟೋ ಜನ ಗುರು ದಶೆ ನಡೆಯೋರಿಗೆ. ಈ ಗುರು ಬಗ್ಗೆ ಸಾಕಷ್ಟು ಮಾತಾಡೋಂಥ ಆಸೆ ಇದೆ, ಆದರೆ ತುಂಬ ಫೋನ್ ಬರ್ತಾಯಿದೆ, ಫೋನ್ ಮಾತಾಡ್ತಿದ್ದೆ. ಸರ್ ನಿಮ್ಮ ಟೈಮ್ ತುಂಬ ಬ್ಯಾಡ್ ಆಗಿತ್ತು, ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂದರೆ ಬುಧ ಗ್ರಹದ ಮತ್ತು ಶುಕ್ರ ಗ್ರಹದ ಕಲ್ಲನ್ನು ತಂದು ಮನೇಲಿ ಇಟ್ಕೊಳ್ಳಿ, ನಿಮ್ಗೆ ತುಂಬ ಪಾಸಿಟಿವ್ ತಂದು ಕೊಡುತ್ತೆ. ಇಲ್ಲಾಂದರೆ ಮಕರ ರಾಶಿಯಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ವರ್ಷ ನಾನು ಶಾರುಖ್ ಖಾನ್ ಆಯಿತು, ಸಲ್ಮಾನ್ ಖಾನ್ ಆಯಿತು, ಇನ್ನೂ ಉಳಿದು ಹೀರೋಗಳನ್ನ ನೋಡ್ತೀನಿ ಅವ್ರು ಹೆಂಗೆ ಕ್ಲಿಕ್ ಆಯ್ತಾರೆ ಅಂತ. ನಾನು ಚಾಲೆಂಜ್ ಮಾಡಿ ತೊಟ್ಟು ನಿಂತ್ಕೊಳ್ತೀನಿ. ಮಕರ ರಾಶಿ ಸರಿ ತುಂಬ ಕೆಟ್ಟೋಗ್ತಾರೆ. ಇದು ನನ್ನ ಜ್ಯೋತಿಷ ಚಾಲೆಂಜು. ಜ್ಯೋತಿಷದಲ್ಲಿ ಯಾವ ಯೂಟ್ಯೂಬ್ ತೆಗೆದು ನೋಡಿ, ಎಲ್ಲ ಮಗ್ಗಿ ಹೇಳಿದ್ದಾರೆ. ಏನು ಹೇಳಿ, ಅಪ್ಪ ಹಾಕಿದ ಆಲದ ಮರ, ನಮ್ಮ ಅಪ್ಪನ ಹೀರೋ ನಾನು ಹೀರೋ, ನಮ್ಮ ಅಪ್ಪ ರಾಜಕಾರಣ ನಾನು ಹೀರೋ. ಅದೇ ಥರ ನಿಮ್ಮ ಅಪ್ಪ ಕ್ರಿಕೆಟ್ ಪ್ಲೇಯರ್ ಆಗಿ ಅಂದ್ರೆ ಆಗೋಕ್ಕಲ್ಲ, ತೆಂಡೂಲ್ಕರ್ ಮಗ ತೆಂಡೂಲ್ಕರಕ್ಕಾಗಲ್ಲ, ಕಷ್ಟಪಟ್ಟು ಆಡಬೇಕಲ್ಲಿ, ಬಗ್ಗಕ್ಕಲ್ಲ. ಇದು ರಾಜಕಾರಣಿ ಬಿಡಿ, ಅಪ್ಪನ ದುಡ್ಡು ಖರ್ಚು ಮಾಡ್ತೀವಿ, ನಾವು ಮೇಲೆ ಆಗ್ಬಿಡ್ತೀವಿ. ಅದೇ ಥರ ಹೀರೋ ಬಿಡಿ, ಅಪ್ಪ ಯಾವನೋ ಡೈರೆಕ್ಟ್ರ್ ಪರಿಚಯ, ಯಾವನೋ ಹೀರೋಗಳು ಪರಿಚಯ, ನಾವು ದುಡ್ಡು ಹಾಕ್ಬಿಡ್ತೀವಿ, ಹೀರೋ ಆಗ್ಬಿಡ್ತೀವಿ. ಇದು ಲಾಜಿಕ್ ಎಲ್ಲ. ಗ್ರಹಗಳನ್ನ ಯಾರು ಕೊಂಡ್ಕೊಳಕ್ಕಲ್ಲ. ಎಲ್ಲರೂ ಕೂಡ 9 ಗ್ರಹಗಳು, 12 ರಾಶಿ, 27 ನಕ್ಷತ್ರ, 31 ಡೇಟ್ಗಳು, ಇವೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಲ್ಲ. ಅವನಂತ ದುಡ್ಡು ಇಸ್ಕೊಂಡು ನನಗೆ ಒಳ್ಳೇದು ಮಾಡಪ್ಪ, ಒಂದು 4 ಮಂತ್ರ ಹೇಳ್ತಾಯಿದ್ದು ನಿನ್ನ ಬಗ್ಗೆ ಅಂದ್ರೆ ಕೇಳಲ್ಲ. ನಿನ್ನ ಟೈಮೇ ಕೆಡ್ತೈತೆ ಹೋಗಲ್ಲೇ ಅಂತಾರೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗ್ರಹಗಳು ಯಾರನ್ನು ಬಿಡಲ್ಲ. ವೀರೇಂದ್ರ ಹೆಗ್ಡೆಯವ್ರು ಎಷ್ಟು ಪ್ರಾಬ್ಲಮ್ ಕೊಡ್ತು, ಎಷ್ಟು ಮಂಜುನಾಥ, ಯಾರ ಮನೇಲಿ ಡೈವರ್ಸ್ ಆಗಿಲ್ಲ, ಯಾರ ಮೇಲೆ ಆಕ್ಸಿಡೆಂಟ್ ಆಗಿಲ್ಲ, ಯಾರ ಮೇಲೆ ಸಾವಾಗಿಲ್ಲ. ಹಾಗಾಗಿ ಎಲ್ಲರೂ ಏನಾಗುತ್ತೆ ಗೊತ್ತಾ, ಜ್ಯೋತಿಷದಲ್ಲಿ ಜಾಸ್ತಿ ದೇವ್ರನ್ನ ಬಳಸ್ಕೊತಿದ್ದೆ. ಗ್ರಹಗಳಿಂದ ನಾನು ಯಾವಾಗಲೂ ಗ್ರಹಗಳನ್ನ ಹೇಳೋದು, ನಾನು ದೇವ್ರಗಳ ಬಗ್ಗೆ ಹೇಳಲ್ಲ. ನಾನು ನೋಡಿದೆ ದೇವರಲ್ಲ. ನಾನು ತಿರುಪತಿಲಿ 45 ಜನ ಗರ್ಭುಡಿ ಜ್ಯೋತಿಷ ಹೇಳಿದ್ದೀನಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಎಲ್ಲ ಕೂರಿಸ್ಕೊಂಡು ಜ್ಯೋತಿಷ ಹೇಳಿದ್ದೀನಿ. ಇಂಥ ಜಾಗದಲ್ಲಿ ನಾವು ಇಂಥವ್ರಿಗೆ ಹೇಳಿಲ್ಲ ಅನ್ನಂಗಿಲ್ಲ ನನ್ನ ಲೈಫಲ್ಲಿ. ನಾನು ಇಂಥವ್ರು ಬಂದು ನಂಗೆ ಸುಮ್ಮನೆ ಅವ್ರು ನೋಡಿದ ತಕ್ಷಣ ಅವ್ರು ಡೇಟ್ ಆಫ್ ಬರ್ತ್ ತಲೆಯಲ್ಲಿರ್ತೇವೆ. ನೋಡಿರೋ ಪ್ಲೇಯರ್ಸ್ಗಳು ಲೆಕ್ಕಕ್ಕೆಲ್ಲ. ರಾಹುಲ್ ದ್ರಾವಿಡ್ ಅವ್ರ ಮನೇಲಿ ಜ್ಯೋತಿಷ ಹೇಳಿದ್ದು, ಯಾರಿಗೆ ಹೇಳಿ, ತೆಂಡೂಲ್ಕರ್ ಟೀಚರ್ ಬಂದ ಅಂತ ಕೇಳ್ಕೊಗಿದ್ದಾರೆ ಬಾಂಬೆಯಿಂದ. ಇತಿಹಾಸಗಳು 1000 ಇದೆ. ಸೃಷ್ಟಿಲಿ ಇಂಥ ಡೇಟ್ ಆಗುತ್ತೆ, ಇಂಥ ನಕ್ಷತ್ರ ಆಗುತ್ತೆ, ಇಂಥ ರಾಶಿಯಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ಮಕರ ರಾಶಿ 22ನೇ ತಾರೀಕೇ ಜಮ್ಮು ಕಾಶ್ಮೀರ ಆಗಬೇಕಾಗಿತ್ತು? ಯಾಕೆ 22ನೇ ತಾರೀಕು? ಯಾಕೆ 20ನೇ ತಾರೀಕೇ ಯಾಕೆ ಹಿಂಗೆ ಆಗಬೇಕಾಯ್ತು? ನೆನ್ನೆ 18ನೇ ತಾರೀಕು ಯಾಕೆ ಮ್ಯಾಚ್ ಹಂಗೆ ಆಗಬೇಕಾಗಿತ್ತು? ಅದು ಅಂದರೆ ಜರ್ಸಿ ನಂಬರ್ 18, 4 and 8 ಕಾಂಬಿನೇಷನ್, ಇದೆಲ್ಲ ವೆರಿ ಡೇಂಜರ್ ನಂಬರ್ ಅಂತ. ಇವತ್ತು ಯಾಕೆ ಇಲ್ಲ, ಫಾರಿನಲ್ಲಿ ಗಾಳಿಯಿಂದ ಎಷ್ಟೋ ಜನ ಸತ್ತೋಯ್ತು. ಇವತ್ತು ಹೈದರಾಬಾದ್ ತುಂಬ ಜನ ಬೆಂಕಿಯಿಂದ ಅನಾಹುತ. ಯಾಕೆ ಇವತ್ತು 18ನೇ ತಾರೀಕು? ಯಾಕೆ ಈ ವೈಬ್ರೇಷನ್? ಇದೇ 18ನೇ ತಾರೀಕು ದೇವೇಗೌಡರು ಎಷ್ಟು ಕಣ್ಣೀರ ಕೈ ತೊಳಿತಾರೆ, ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಎಷ್ಟಾಗ್ತೈತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. 100% ಗ್ರಹಗಳು ಯಾರನ್ನೂ ಬಿಡಲ್ಲ. ಇದೇ ಭವಾನಿ ಮೇಡಮ್ ರೇವಣ್ಣವ್ರಿಗೆ ಇದು ಏನು ನಡೀತಿದ್ದ ನಾನು ಖುದ್ದಾಗ ಅವ್ರಿಗೆ ಹೇಳಿದ್ದೀನಿ, ಜಾತಕ ನೋಡಿಬಿಟ್ಟು ಇದೆಲ್ಲ ನಡೀತಿತ್ತು ಮೇಡಮ್, ಸೂಸೈಡ್ ಮಾಡ್ಕೊಬಿಡಿ ನೀವು, ಧೈರ್ಯಗಿರಿ ಮೇಡಮ್ ಅಂತ ಹೇಳಿದ್ದೀನಿ. ಗೊತ್ತಾ ಯಾರು ಹೇಳ್ತಾರೆ? ಆಗದ 6 ತಿಂಗಳು ಮುಂಚೆ ಹೇಳಿದ್ದೀನಿ ಪ್ರೆಡಿಕ್ಷನ್ನ. 6 ತಿಂಗಳು ಮುಂಚೆ ನಾನೇ ಖುದ್ದಾಗ ಹೇಳಿದ್ದೀನಿ, ಮೇಡಮ್ ತುಂಬ ದೊಡ್ಡ ಪ್ರಾಬ್ಲಮ್ ಬರುತ್ತೆ, ಸತ್ತೋಗ್ಬೇಡಿ ಮೇಡಮ್, ಧೈರ್ಯಗಿರಿ ಮೇಡಮ್ ಅಂತ ಹೇಳಿದ್ದೀನಿ. ಯಾರ ಕೆಲವ್ರು ಹಿಂಗೆ ಹೇಳೋಕ್ಕಾಗತ್ತಾ? ದುಡ್ಡು ಕಿತ್ಕೊಬಿಟ್ಟು ಏನಾದ್ರು ಒಂದು ಹೇಳ್ತಾರೆ. ನಾನು ಹೇಳಿದ್ದೀನಿ, ಎಲ್ಲ ದುಡ್ಡು ಎಲ್ಲೋ ಇದೆ, ದೇವ್ರಿಗೆ ಇರ್ಕಿದ್ದ ಗ್ರಹಗಳನ್ನ ಅರ್ಥ ಮಾಡ್ಕೊಂಡು ಬದುಕಬೇಕು. ಯಾವಾಗಲೂ ನಾನು ಹೆಂಡ್ತಿ ಹೇಳ್ತಾಳೆ, ನಿಮ್ಮ ಮಗಳಿಗೆ ಹೇಳ್ಕೊಡ್ರಿ, ನಿಮ್ಮ ಮಗಳು ತಿಳ್ಕೊನೋ ಅಷ್ಟು. ಇವತ್ತಿನ ಕಾಲದಲ್ಲಿ ಜ್ಯೋತಿಷ ಹೇಳೋಕ್ಕೆ ಹೋದರೆ ಬೇಡಕ್ಕೆ ಊರೆಲ್ಲ ಪಾಠ ಮಾಡಿದ್ದೀನಿ. ಒಂದು 5,000 ಜನ ಸ್ಟೂಡೆಂಟ್ ಇರ್ಬೋದು, ನನ್ನ ಅಸ್ಟ್ರಾಲಜಿ ಕಲ್ತಿರೋ ನನ್ನ ಹತ್ರ ಒಂದು 5,000 ಜನಕ್ಕೆ ಸ್ಟೂಡೆಂಟ್ ಇರ್ಬೋದು ನನಗೆ ಹೇಳ್ಕೊಟ್ರವರು. ಆಗ್ಬಿಟ್ಟು ಹೆಂಗಾರು ಇರಲಿ, ನನ್ನ ಮಗಳು ನೋಡೋಕ್ಕೇನಕ್ಕಿದ್ರೆ ಸಾಕು, ಜ್ಯೋತಿಷನ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ಓಕೆ. ಸೊ ಗುರುಗಳೇ, ಕಿರಣ್ ಅಂತ ಮತ್ತೊಬ್ಬರು ಕಾಲರ್ ಇದ್ದಾರೆ ದಾವಣಗೆರೆಯಿಂದ, ನೋಡೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಕಿರಣ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸೊ ನಿಮ್ಮ ಹುಟ್ಟಿದ ದಿನಾಂಕ? ಮೇಡಮ್ 24/3/1986. 1986. ಟೈಮು? 24 ರಾತ್ರಿ 12:30 ಮೇಡಮ್. 1986. ಟೈಮ್ ಹೇಳಿ. ರಾತ್ರಿ 12:30 ಮೇಡಮ್. ಓಕೆ. 1986 ರಾತ್ರಿ 12:30 ರಾತ್ರಿ. ಹೇಳಿ, ನಿಮ್ಮ ಹೆಸರು ಕಿರಣ್ ಅಂತ ಅಂದ್ರ? ಕಿರಣ್ ಅವ್ರು ಏನು ಮಾಡ್ತೀರಾ ಸರ್? ಇವಾಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇವಾಗ. ಹೌದು, ಎಷ್ಟು ಬರ್ತದೆ ಸಂಬಳ? ಒಂದು 80,000 ಬರ್ತದೆ. ಓಕೆ. ಕಿರಣ್ ಅವರೇ, ನಿಮ್ಮ ಜಾತಕ ಭಾಳ ವಿಶೇಷವಾಗಿ ನಿಮ್ಮದು ರಾಶಿ ಬಂದು ಭಾಳ ಅದ್ಭುತ ಸಿಂಹ ರಾಶಿ. ಇವಾಗ ನಿಮ್ಮ ಗುರುಬಲ ತುಂಬ ಚೆನ್ನಾಗಿದೆ. ನಿಮ್ಮ ಜಾತಕದಲ್ಲಿ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಹಾಗಾಗಿ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಒಂದು ಮನೆ ಕಟ್ಬೋದು, ಸೈಡ್ ತಗ್ಬೋದು ಅಂತ ಆಪ್ಷನ್ ಇವಾಗ ತುಂಬ ದೇವ್ರು ಕೊಡ್ತಾನೆ. ತಗೊಂಡಿದ್ರೆ ಏನೂ ಇಲ್ವಾ? ಸರ್ ಇಲ್ಲ, ಜಮೀನು ತೊಗೊಂಡ್ವಿ. ಅದಾಗಿತ್ತು ಅಂದರೆ ಒಳ್ಳೇದಾಗುತ್ತೆ. ಇನ್ನೂ ಏನು ಬೇಕಾದ್ರೂ ತಗೋಬೋದು. ಆದರೆ ನಿಮ್ಮ ಕುಟುಂಬದಲ್ಲಿ ಒಂದು ಹೇಳಿ ಕಿರಣ್ ಅವರೇ.
ಅದೇ ಬಿಸ್ನೆಸ್ ಮಾಡೋಣ ಅಂತ ಇದ್ವಿ, ಒಂದು ಕೈ ಹಾಕೋಣ ಅಂತ. ಅದಕ್ಕೆ ಟೈಮ್ ಹೇಗಿದೆ ಏನು ಅಂತ. ಇಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಾಡಿ ಕಿರಣರೇ, ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ. ಒಂದು ಕುಜಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ, ಮತ್ತು ಗುರುಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ, ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು ಕುಬೇರನ್ ಬ್ಯಾಸ್ಲೆಟ್ ಯೂಸ್ ಮಾಡಿ, ಕುಬೇರನ್ ಬ್ಯಾಸ್ಲೆಟ್ ತುಂಬ ಚೆನ್ನಾಗಿದೆ. ನಿಮ್ಮ ಒಡ ಹುಡ್ತಾರೆ ಯಾರು ಡೆತ್ ಆಗ್ಬೋದು, ಯಾರು ಆಗಿಲ್ಲ ಇವತ್ತರೆಗೂ ಸಂಬಂಧಿಕರಲ್ಲಿ ಅಂತಂದ್ರೆ ನಮ್ಮ ದೊಡ್ಡಮ್ಮನ ಮಗ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾರಿಲ್ಲ. ನಮ್ಮ ತಂದೆಯವರು ಈಗ ಒಂದು 2 ವರ್ಷ ಮುಂಚೆ ತೀರ್ಕೊಂಡ್ರು. ಈಗ ಹೌದು, ಅದನ್ನು ಹೇಳುತ್ತೆ. ಯಾಕಂದರೆ ಕುಟುಂಬಾಧಿಪತಿ ಶನಿ ವ್ಯಯಸ್ಥಾನದಲ್ಲಿದ್ದಾನೆ. ಇದು ನೋಡಿ, ಇದು ಜ್ಯೋತಿಷದಲ್ಲಿ ಹೊಸ ಟೆಕ್ನಿಕ್ ಮೇಡಮ್ ಅವರೇ, ಇದು ನಾನು ಒಬ್ಬನೇ ಕಂಡುಹಿಡಿದಿರೋದು. ಶನಿ 2ನೇ ಮಲ್ಲಿದ್ರು ಮನೇಲಿ ಸತ್ತೋಯ್ತಾರೆ ಕುಟುಂಬದವರು ಅಲ್ಪ ಆಯಸ್ಸಲ್ಲಿ, ಮತ್ತು 12ನೇ ಮಲ್ಲಿದ್ರು ಸತ್ತೋಯ್ತಾರೆ. ವೆರಿ ಕ್ಲಿಯರಾಗಿ ಇವ್ರಿಗೆ ದಶೆ ನಡೆದ್ರೆ ಹೋಗೇ ಬಿಟ್ಟಿರ್ತಾರೆ, ಬರೀ ಅಲ್ಲಿರೋದಕ್ಕೆ ಹೋಗಿದ್ದಾರೆ. ಇವಾಗ ಕುಜ ದಶೆ ನೋಡಿ, ಜಮೀನು ಮನೆಲ್ಲ ತಗೋಬೇಕು. ನೀವು ತುಂಬ ಚೆನ್ನಾಗಿರ್ತಾರೆ ಸರ್. ಉಚ್ಚ ಶುಕ್ರ ಇದ್ದಾನೆ, ಹುಡುಗಿರ ಸಹವಾಸಕ್ಕೆ ಒಂಚೂರು ಹೋಗಬೇಡಿ ಸರ್. ಇಲ್ಲ ಸರ್, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಅದಕ್ಕೆ ಬೇರೆ ಇಂಟ್ರೆಸ್ಟ್ ಇರುತ್ತೆ ಸರ್. ಇದೇನು ಸರ್ ಚಿನ್ನಸ್ವಾಮಿ ಸ್ಟೇಡಿಯಮ್ ಟಿಕೆಟ್ ತಂದು ಓದಂಗೆ ಹೇಳ್ತಾ ಇದ್ರಾ? ಉಚ್ಚ ಶುಕ್ರ ಇದೆ ಸರ್. ನಿಮಗೆ ಇಂಟ್ರೆಸ್ಟ್ ಇಲ್ಲ ಸರ್. ನಿಮಗೆ ಇಂಟ್ರೆಸ್ಟ್ ಇದ್ದಾರೆ ಯಾರು ಬಂದ್ಗಿದ್ದಾರೆ ಸರ್, ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ದಾರೆ. ಏನು ಹೇಳಿ, ಹೊಸ ಬಿಸ್ನೆಸ್ ಮಾಡ್ತಿರೋದು, ಆ ಬಿಸ್ನೆಸ್ ಎಲ್ಲರೂ ಕಚ್ಕೊಂಡ ಅಂತ ಹೇಳಿದೆ ಸರ್. ಒಳ್ಳೆಯದಾಗಲಿ ಸರ್, ನೀವು ಚೆನ್ನಾಗಿರಿ, ತುಂಬ ಚೆನ್ನಾಗಿರ್ತೀರ ಕಿರಣರೇ. ನಿಮ್ಮ ಹೆಸರು ಕಿರಣು, ನೀವು ಕಿರಣವಾಗಿರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕಿರಣ್ ಅವರೇ ಕರೆ ಮಾಡಿದ್ದಕ್ಕೆ.